ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದು ಬಣದ ಕೋಲ್ಡ್ ವಾರ್ ಈಗ ಶುರುವಾಗಿದೆ. ಸಿಎಂ ಡಿಕೆಶಿ ಮಾಜಿ ಸಿಎಂ ಸಿದ್ದು ಬಣದಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ. ಇದು ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಯಾಕೆ ಹೀಗಾಯಿತು? ಸಚಿವ ಸಂಪುಟ ವಿಸ್ತರಣೆ ಆಯ್ತಲ್ಲ, ಇವಾಗ ಎಲ್ಲವೂ ಗೊತ್ತಾಗ್ತಾ ಇದೆ. ಕೋಲ್ಡ್ ವಾರ್ ಎರಡು ಬಣಗಳ ಮಧ್ಯೆ ಇದೆ ಅನ್ನೋದನ್ನ ಈಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಡಿಕೆ ಸಂಪುಟದಲ್ಲಿ ಸಿದ್ದು ಕ್ಯಾಬಿನೆಟ್ನಲ್ಲಿ ಇದ್ದವರಿಗಿಲ್ಲ ಸ್ಥಾನ, ಹೊಸದಾಗಿ ಕ್ಯಾಬಿನೆಟ್ ಸೇರಲು ಬಯಸಿದ್ದವರಿಗೆ ಕೋಕ್ ನೀಡಲಾಗಿದೆ. ಮಂಕಾಳು ವೈದ್ಯ ಬದಲಾವಣೆ ಸೇರಿ ಹಲವು ವಿಚಾರಕ್ಕೆ ಬೇಸರ. ಸಿದ್ದರಾಮಯ್ಯ ಮೇಲೆ ಡಿಕೆ ಶಿವಕುಮಾರ್ ಬಣ, ಡಿಕೆಶಿ ಮೇಲೆ ಸಿದ್ದು ಬಣ ಈಗ ಆರೋಪವನ್ನ ಮಾಡ್ತಾ ಇದೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಸಂಪುಟದಲ್ಲಿ ಶಾಸಕರಿಗೆ ಸ್ಥಾನ ತಪ್ಪಲು ನಾವು ಕಾರಣರಲ್ಲ, ನಮ್ಮ ಪಾತ್ರ ಇಲ್ಲ ಅಂತ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ, ತನಿಯದ ಅಸಮಾಧಾನ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣದ ನಡುವೆ ಒಬ್ಬರ ಮೇಲೊಬ್ಬರ ಕೆಸರರ ಚಾಟ, ರಾಜಕೀಯದ ಕೆಸರರ ಚಾಟ ಆರಂಭ ಆಗಿದೆ. ಅದು ಆಫ್ಟರ್ ಕ್ಯಾಬಿನೆಟ್ ಅಂತ ವಿವರಣೆಯನ್ನು ನೀಡೋದಾದ್ರೆ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಯ್ತು. ಈ ಒಂದು ವಿಸ್ತರಣೆ ಸಂದರ್ಭದಲ್ಲಿ ಏನು ಸಚಿವಾಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಿತ್ತು, ಆದ್ರೆ ಅದನ್ನ ಫಿಲ್ಟರ್ ಮಾಡಿ ಏನು 19 ಸ್ಥಾನಕ್ಕೆ ಇಳಿಸಿದ್ದೆ ಒಂದು ಹೈಕಮಾಂಡ್ ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರ ಸರ್ಕಸ್ ಆಗಿತ್ತು. ಅದರಲ್ಲೂ ಕೂಡ ಒಂದಷ್ಟು ಹಿರಿಯ ಶಾಸಕರು ಜೊತೆಗೆ ಹೊಸ ಮುಖಗಳಿಗೆ ಅವಕಾಶ ತಪ್ಪಿರೋದ್ರು ಈಗ ಬಹಳ ರಾಜಕೀಯ ಚರ್ಚೆಗೆ ಕಾರಣ ಆಗಿರುವಂತದ್ದು. ಅದರಲ್ಲೂ ಕೂಡ ಈಗ ಸಿದ್ದು ಬಣ ಜೊತೆಗೆ ಡಿಕೆಶಿ ಬಣ ಅನ್ನೋ ಒಂದು ಬಣಗಳ ನಡುವೆ ಒಂದಷ್ಟು ಅಸಮಾಧಾನ ಜೊತೆಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿದ್ದಂತ ಹಲವು ಹಿರಿಯ ಶಾಸಕರು, ಏನು ಹಿರಿಯ ಸಚಿವರಿದ್ರು ಆ ಸರ್ಕಾರದಲ್ಲಿ, ಆ ಒಂದು ಸಚಿವರಿಗೆ ಈಗ ಸಚಿವ ಸ್ಥಾನ ತಪ್ಪಿರುವಂತದ್ದು. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಒಂದು ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋದು ಸಿದ್ದು ಬಣದ ಆರೋಪ ಆಗಿರುವಂತದ್ದು. ಅದರಲ್ಲೂ ಕೂಡ ಏನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.